ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಬಾಂಬ್ ಅನ್ನ ಸಿಡಿಸಿದ್ರು. ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ಈ ವಿಚಾರ ಈಗ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ ರಾಜಕೀಯ ವಲಯದಲ್ಲಿ. ಈಗ ರಾಜಕಾರಣದಲ್ಲಿ ಫೋನ್ ಟ್ಯಾಪಿಂಗ್ ಸದ್ದು ಮಾಡ್ತಾ ಇದೆ. DCM ಮೇಲೆ ಕದ್ದಾಲಿಕೆ ಬಾಂಬ್ ಅನ್ನ ಸಿಡಿಸಿರುವಂತ ಎಚ್ ಡಿ ಕುಮಾರಸ್ವಾಮಿ. ಹಾಗಾದ್ರೆ ಟೆಲಿಫೋನ್ ಟ್ಯಾಪಿಂಗ್ ಅಷ್ಟು ಸುಲಭನಾ? ಖಂಡಿತ ಸುಲಭ ಅಲ್ಲ. ಎಚ್ ಡಿ ಕುಮಾರಸ್ವಾಮಿ ಹೇಳಿದಂತೆ ನಡೀತಾ ಇದೆಯಾ ಫೋನ್ ಟ್ಯಾಪಿಂಗ್? ರಾಜಕಾರಣದಲ್ಲಿ ಫೋನ್ ಟ್ಯಾಪಿಂಗ್ ಸದ್ದು ಮಾಡ್ತಾ ಇದ್ರು. ನೋಡಿ, ಒಂದು ನಮಗೆ ತಿಳಿದಿರುವಂತೆ, ಅಲ್ಪ ಸ್ವಲ್ಪ ತಿಳಿದಿರುವಂತೆ, ಯಾವ್ದಾದ್ರು ಒಂದು ಕೇಸ್ ಅಂತ ಬಂದಾಗ, ಒಂದು ಕಂಪ್ಲೇಂಟ್ ಅಂತ ರಿಜಿಸ್ಟರ್ ಆದಾಗ, ಆ ತನಿಖೆಯ ಭಾಗವಾಗಿ ಕೆಲವರ ಫೋನನ್ನು ಅವರು ಟ್ಯಾಪ್ ಮಾಡ್ಬೋದು. ಅದು ವಿತ್ ಪರ್ಮಿಷನ್. ವಿತೌಟ್ ಪರ್ಮಿಷನ್ ಫೋನ್ ಟ್ಯಾಪಿಂಗ್ ಮಾಡೋಗಿಲ್ಲ. ತನಿಖಾಧಿಕಾರಿಗಳು ಹೇಳ್ತಾರೆ, ನಮಗೆ ಈ ತನಿಖೆಯ ಭಾಗವಾಗಿ ಇಂಥವರ ನಂಬರ್ ಫೋನ್ ಟ್ಯಾಪ್ ಮಾಡಬೇಕು, ದಯವಿಟ್ಟು ಪರ್ಮಿಷನ್ ಕೊಡಿ ಅಂತೇಳಿ ಅವರು ರಿಕ್ವಿಸೇಷನ್ ಲೆಟರ್ ಕೊಡ್ತಾರೆ. ಕ್ಯಾಬಿನೆಟ್ನ ಒಬ್ಬರು ಯಾರಾದರೂ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೆ ಆದರೆ ಫೋನ್ ಟ್ಯಾಪಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಡಿಸಿರುವಂಥ ಬಾಂಬ್ ಇದೆಯಲ್ಲ, 40 ಜನರದ್ದು ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತೇಳಿ, ಇದು ಅಚ್ಚರಿಯ ವಿಚಾರ. ಹಾಗಾದರೆ ಏನು ಮಾತಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು? ಅದಕ್ಕೆ DK ಶಿವಕುಮಾರ್ ಅವರು ಏನು ಕೌಂಟರ್ ಕೊಟ್ಟರು ನೋಡ್ಕೊಂಬೋಣ ಬನ್ನಿ. ಸುಮಾರು 40 ಜನದ್ದು 45 ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪಿಂಗ್ ಆಗ್ತದೆ. ನನಗೆಲ್ಲ ಗೊತ್ತಿದೆ. ಬಹುಶೇಷದವ್ರ ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಏನೆಲ್ಲ ಒಂದು ಮಾಹಿತಿ ಇರ್ತದೆ. ರೇವಣ್ಣ ಫೋನ್ ಟ್ಯಾಪಲ್ಲಿ ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರು ನೀವು 24 ಗಂಟೆ ಆ ಫೋನು ಟ್ಯಾಪ್ ಆಗ್ತದೆ. ಅದರಿಂದ ನಾನು ಓಪನ್ ಆಗಿ ಕರೆ ಕೊಡ್ತಾ ಇದ್ದೀನಿ. ಫೋನ್ ಟ್ಯಾಪ್ ಆರೋಪ ಮಾಡಿದೆ ಸರ್ ಕುಮಾರಸ್ವಾಮಿ. ರೇವಣ್ಣ ಅವ್ರ ಫೋನ್ ನ ರಾಜ್ಯ ಸರ್ಕಾರ ಟ್ಯಾಪ್ ಮಾಡ್ತಾ ಇದೆ. ನನಗೆ ಗೊತ್ತಿಲ್ಲಪ್ಪ, ಐ ಡೋಂಟ್ ನೋ. ಯಾರೋ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ. ಅಂತ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆನೂ ಇಲ್ಲ. ಏನು ಅವ್ರೇನು ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತೊಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡಕ್ಕೆ ಹೋಗ್ತಾರೆ? ಸುಮ್ಮನೆ ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾ ಇದ್ದಾರೆ. ಫೋನ್ ಟ್ಯಾಪ್ ಆರೋಪ ಮಾಡಿದೆ ಸರ್ ಕುಮಾರಸ್ವಾಮಿ. ರೇವಣ್ಣ ಅವ್ರ ಫೋನ್ ನ ರಾಜ್ಯ ಸರ್ಕಾರ ಟ್ಯಾಪ್ ಮಾಡ್ತಾ ಇದೆ. ನನಗೆ ಗೊತ್ತಿಲ್ಲ. ಆಗ್ಲೇ ಹೇಳ್ತಾ ಇದ್ವಿ ನಾವು, ಫೋನ್ ಟ್ಯಾಪಿಂಗ್ ಮಾಡೋದು ಅಷ್ಟು ಸುಲಭನಾ? ಎಲ್ಲರಿಗೂ ಕೂಡ ಅವಕಾಶ ಸಿಕ್ಬಿಡುತ್ತಾ? ಖಂಡಿತ ಇಲ್ಲ. ಕೆಲ ಸಂಸ್ಥೆಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಅಲ್ಲೂ ಕೂಡ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ. ಯಾರಿಗೆ ಅವಕಾಶ ಇರುತ್ತೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕೇಂದ್ರೀಯ ತನಿಖಾ ದಳ, ರಾಷ್ಟ್ರೀಯ ತನಿಖಾ ಸಂಸ್ಥೆ ಅವರಿಗೆ ಅವಕಾಶ ಇರುತ್ತೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ನೋಡಿ, ಗುಪ್ತಚರ ಇಲಾಖೆಗೆ ಫೋನ್ ಟ್ಯಾಪಿಂಗ್ ಮಾಡುವಂತ ಅವಕಾಶ ಇರುತ್ತೆ. ಹಾಗೆ ಅವರು ಸುಖ ಸುಮ್ಮನೆ ಮಾಡೋದಿಲ್ಲ. ಒಂದು ತನಿಖೆಯ ಭಾಗವಾಗಿ ಅದನ್ನ ಮಾಡುವಂತ ಅವಕಾಶಗಳಿರುತ್ತೆ. ಅದೇ ರೀತಿ ಗಮನಿಸಬೇಕು, ಪೊಲೀಸ್ ಇಲಾಖೆ ಸೇರಿ ತನಿಖಾ ಸಂಸ್ಥೆಗಳಿಗೆ ಅವಕಾಶವನ್ನ ನೀಡಲಾಗಿದೆ. ಸೊ ಅವರು ಕೂಡ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ. ಒಂದಷ್ಟು ಪರ್ಟಿಕ್ಯುಲರ್ ಕೇಸ್ಗಳಲ್ಲಿ ಮಾತ್ರ ಈ ಫೋನ್ ಟ್ಯಾಪಿಂಗ್ ಆಗುತ್ತೆ ಅನ್ನುವಂತ ಯಾರಿಗೆ ಅವಕಾಶ ಅನ್ನೋದನ್ನ ನಾವೀಗ ಗಮನಿಸಿದ್ವಿ. ಈಗ ಈ ಒಂದು ಅನುಮತಿ ಬೇಕು ಅಂದ್ರೆ ಯಾರಿಗೆ ಕೊಡಬೇಕು? ತನಿಖಾ ಸಂಸ್ಥೆ ಮೊದಲು, ನಾನಾಗ್ಲೇ ಹೇಳಿದೆ, ಕ್ಯಾಬಿನೆಟ್ ಕಾರ್ಯದರ್ಶಿ ಅಂದ್ರೆ ಕ್ಯಾಬಿನೆಟ್ನ ಕಾರ್ಯದರ್ಶಿಗೆ ಮನವಿಯನ್ನ ಮಾಡ್ಕೋಬೇಕಾಗತ್ತೆ. ಅವರು ಪರ್ಮಿಷನ್ ಕೊಡಿದ್ರೆ ಅವ್ರು ಮಾಡ್ಬೋದು. ನೋಡಿ, ಗೃಹ ಇಲಾಖೆಗೆ ಮಾಹಿತಿಯನ್ನ ಕೊಡಬೇಕು. ಸುಖ ಸುಮ್ಮನೆ ಯಾರು ಟ್ಯಾಪಿಂಗ್ ಮಾಡಕ್ ಆಗೋದಿಲ್ಲ. ಗೃಹ ಇಲಾಖೆಯಿಂದ ಮಾಹಿತಿಯನ್ನು ಕೊಟ್ಟು ಗೃಹ ಇಲಾಖೆ ಪರಿಶೀಲಿಸಿ 2 ತಿಂಗಳಲ್ಲಿ ಅನುಮತಿಯನ್ನು ಕೊಡಬೇಕು.
ತುಂಬಾ ಇಂಪಾರ್ಟೆಂಟ್ ಕೇಸ್ ಅಂತ ಬಂದಾಗ ಪರ್ಮಿಷನ್ ಕೊಟ್ಬಿಡ್ತಾರೆ, ನೀವು ಮಾಡಿ ಗೋ ಹೆಡ್ ಅಂತ ಹೇಳ್ಬಿಡ್ತಾರೆ. ಹೌದು. ಅನುಮತಿ ಬಳಿಕ 6 ತಿಂಗಳ ಕಾಲ ಎಲ್ಲಿಯವರೆಗೂ ಫೋನ್ ಟ್ಯಾಪಿಂಗ್ ಮಾಡ್ಬೋದು ಅಂದ್ರೆ 6 ತಿಂಗಳ ಕಾಲ ಅದಕ್ಕೆ ಕಾಲಾವಕಾಶ ಇರುತ್ತೆ. ಇಷ್ಟು ದಿನ ಅದಕ್ಕೂ ಕೂಡ ಟೈಮ್ ಬಾಂಡ್ ಅಂತ ಇರುತ್ತೆ. ಸುಮ್ಮನೆ ನಾವು ಬೇಕಾಬಿಟ್ಟಿ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಈ ಅವಧಿಯಲ್ಲಿ ಫೋನ್ ಕದ್ದಾಲಿಕೆಯನ್ನ ಮಾಡಬಹುದು. ಫೋನ್ ಕದ್ದಾಲಿಕೆಯನ್ನ ಮಾಡಬಹುದು. ಏನಕ್ಕೋಸ್ಕರ ಮಾಡ್ತಾರೆ ಅಂತಂದ್ರೆ ಸಂಬಂಧಪಟ್ಟದ ತನಿಖಾಧಿಕಾರಿಗೆ ಆ ಒಂದು ಅವಕಾಶ ಇರುತ್ತೆ, ಅದನ್ನ ಕೇಳಿಸ್ಕೊಳ್ಳೋದಕ್ಕೆ. ತನಿಖೆಯ ಭಾಗವಾಗಿ ಏನಾದರೂ ಎವಿಡೆನ್ಸ್ಗಳು ಸಿಗುತ್ತಾ, ಏನಾದರೂ ಕ್ಲೂ ಸಿಗುತ್ತಾ ನೋಡಿ. ಈಗ ಒಂದು ಎಕ್ಸಾಂಪಲ್ ಕೊಟ್ಬಿಡೋಣ ನಮ್ಮ ವೀಕ್ಷಕರಿಗೆ. ಪ್ರಜ್ವಲ್ ರೇವಣ್ಣ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಈಗ ಅವರಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ರಲ್ಲ ಅವರ ಫೋನ್ ಕದ್ದಾಲಿಕೆ ಮಾಡಿದಾಗ ಪ್ರಜ್ವಲ್ ರೇವಣ್ಣ ಏನಾದ್ರು ಮಾತಾಡಿದ್ರೆ ಅಥವಾ ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ ಯಾರಾದ್ರೂ ಅವ್ರು ಅಲ್ಲಿದ್ದಾರಂತೆ ಇಲ್ಲಿದ್ದಾರಂತ ಹೇಳಿ ಮಾತಾಡುವಂತ ಒಂದು ವಿಚಾರಗಳು ಅವರ ತಗೊಳಕ್ಕೆ, ಇನ್ಫಾರ್ಮೇಶನ್ ತಗೊಳ್ಳೋಕೆ ಆ ರೀತಿ ಮಾಡ್ತಾರೆ. ಆದ್ರೆ ಇಲ್ಲಿ DCM ಮೇಲೆ ಆರೋಪವನ್ನ ಮಾಡಿದ್ದಾರೆ. ಸೊ HD ಕುಮಾರಸ್ವಾಮಿ ಮೇಲೆ ಆರೋಪ, ಖುದ್ದು ಕುಮಾರಸ್ವಾಮಿ ಅವರೇನೆ ನೋಡಿ. ಅವರ ಸರ್ಕಾರದಲ್ಲಿ ಕಮಿಷನರ್ ಆಗಿದ್ದಂಥವ್ರು, ದೊಡ್ಡ ಮಟ್ಟದಲ್ಲಿ ಅಲೋಕ್ ಕುಮಾರ್ ಅವರು ಕಮಿಷನರ್ ಆಗಿದ್ರು, ಬೆಂಗಳೂರು ಕಮಿಷನರ್. ಅವರನ್ನ ಬಿಟ್ಟು ಭಾಸ್ಕರ ಅವರು ಬಂದ್ರು, ಇವತ್ತು ಅವರು ಬಿಜೆಪಿಯಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಕದ್ದಾಲಿಕೆ ವಿಚಾರ ಸದ್ದು ಮಾಡಿತ್ತು. ಸ್ವಾಮೀಜಿ ಸೇರಿ ಹಲವರ ಫೋನ್ ಕದ್ದಾಲಿಕೆ ಮಾಡಿದಂತ ಆರೋಪ HD ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ನಡೆದಿತ್ತು ಅಂತೇಳಿ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ CBI ರಿಪೋರ್ಟ್ ಆ ವಿಚಾರದಲ್ಲಿ B ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿತ್ತು. CBI ತನಿಖೆ ಮಾಡಿ B ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿತ್ತು. ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಸದ್ಯ. ಆ